ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಪರಿಶಿಷ್ಟ ಜಾತಿಯ ಸಮುದಾಯದವರ ಒಳ ಮೀಸಲಾತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಮಾನದಂಡವನ್ನು ಅನುಸರಿಸಿದ್ದಾರೆಂಬುದನ್ನು ತಿಳಿಸಬೇಕು. ಯಾಕಂದ್ರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಈ ಸಮುದಾಯಕ್ಕೆ ಕೊಟ್ಟ ಮೀಸಲಾತಿಯನ್ನೇ ತೆಗೆದುಕೊಂಡು ತೇಪೆ ಹಚ್ಚುವ ಕೆಲಸ ಮಾಡಲಾಗಿದೆ ಅಂತ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ಟೀಕೆ ಮಾಡಿದ್ದಾರೆ. ಸೋಮಶೇಖರ ನಾಯಕ್, ಎಸ್ಆರ್ಕಾರ್ ನ್ಯೂಸ್. ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಒಳ ಮೀಸಲಾತಿಯ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅಂಥೇಳಿ ನಾವೆಲ್ಲರೂ ತಿಳಿದುಪಟ್ಟಿದ್ದೇವೆ. 2022 ನವೆಂಬರ್ದಲ್ಲಿ ಭಾರತೀಯ ಜನತಾ ಪಕ್ಷ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ SC ರಿಸರ್ವೇಷನನ್ನು 17%ಗೆ ಏರಿಸ್ತು, ST ರಿಸರ್ವೇಷನನ್ನು 7%ಗೆ ಏರಿಸ್ತು. ಕಾನೂನಾತ್ಮಕವಾಗಿ ಈ ರಿಸರ್ವೇಷನನ್ನು ಹೆಚ್ಚು ಮಾಡೋಕ್ಕೆ ಏನು ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಆ ಸಂಪೂರ್ಣ ಕಾನೂನಿನ ಕ್ರಮಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷದ ಸರ್ಕಾರ SC ಮತ್ತು ST ರಿಸರ್ವೇಷನನ್ನು ಏರಿಸ್ತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ, ಧುರೀಣರಾಗಿದ್ದ, ಅಪೋಸಿಷನ್ ಲೀಡರ್ ಆಗಿದ್ದ ಸಿದ್ದರಾಮಯ್ಯನವರು ಅದೊಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಹೇಳಿದರು, ಭಾರತೀಯ ಜನತಾ ಪಕ್ಷ ಈ ನಿರ್ಧಾರ ಈ ಆರ್ಡರನ್ನು ಮಾಡೇ ಇಲ್ಲ, SC ರಿಸರ್ವೇಷನ್ನು ST ರಿಸರ್ವೇಷನ್ ಆಗೇ ಇಲ್ಲ ಅಂಥೇಳಿ ಅವರು ಊರೂರು ತಿರ್ಕೊತ ಹೇಳ್ಕೊತ ಹೋದರು, ಹಸಿ ಸುಳ್ಳನ್ನು ಹೇಳ್ಕೊತ ಹೋದರು. ಈಗ ನಮಗೆ ತಿಳಿದು ಬಂದಿದ್ದು ಅದ 17% ರಿಸರ್ವೇಷನ್ ಮೇಲೆ